ಹಣೆಯಲ್ಲಿ ಕುಂಕುಮ, ಬೈದ್ಯನಾಥ ಶಿವನಿಗೆ ರಾಹುಲ್ ಗಾಂಧಿ ರುದ್ರಾಭಿಷೇಕ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹೌದು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಜಾರ್ಖಂಡನ್ನು ತಲುಪಿದೆ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾತ್ರೆ ಕೈಗೊಂಡಿರುವ ರಾಹುಲ್ ಗಾಂಧಿ ಅವರು ಈ ಯಾತ್ರೆಯ ಮಹತ್ವವನ್ನು ಪಡೆದುಕೊಂಡಿದೆ. ತಮ್ಮ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಮಧ್ಯೆ ರಾಹುಲ್ ಗಾಂಧಿ ಅವರು ದಿಯೋಘರ್ನಲ್ಲಿರುವಂತಹ ಬಾಬಾ ಬೈದ್ಯನಾಥ ಧಾಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಬಾಬಾ ಬೈದ್ಯನಾಥ ಧಾಮ ದೇವಸ್ಥಾನಕ್ಕೆ ಭೇಟಿ ನೀಡಿದ ರಾಹುಲ್ ಗಾಂಧಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬಾಬಾ ಬೈದ್ಯನಾಥ ದೇವಾಲಯದಲ್ಲಿ ರುದ್ರಾಭಿಷೇಕ ನೆರವೇರಿಸಿದ ರಾಹುಲ್ ಗಾಂಧಿ ಅವರು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅದು ಹೆಚ್ಚು ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಆ ದೇವರ ವಿಶೇಷತೆ ಅಂತಹದ್ದು. ದಿಯೋಘರ್ ಬೈದ್ಯನಾಥ ದೇವಾಲಯದ ವಿಶೇಷತೆ ಏನು ಅಂತ ನೋಡೋದಾದರೆ, ಜಾರ್ಖಂಡ್ ರಾಜ್ಯದ ದಿಯೋಘರ್ನಲ್ಲಿರುವ ಬೈದ್ಯನಾಥ ದೇವಾಲಯವನ್ನು ಬಾಬಾ ಬೈದ್ಯನಾಥ್ ಧಾಮ್ ಎಂದೇ ಕರೆಯುತ್ತಾರೆ. ಇದು ಶಿವನಿಗೆ ಅರ್ಪಿತವಾದ ದೇವಾಲಯವಾಗಿದೆ. ಪುರಾಣಗಳ ಪ್ರಕಾರ ರಾವಣನು ಶಿವನನ್ನು ಮೆಚ್ಚಿಸಲು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮಾಡಿದನು. ಅವನು ತನ್ನ 9 ತಲೆಗಳನ್ನು ಶಿವನಿಗೆ ಅರ್ಪಿಸಿದನು. ಅವನು 10ನೆಯ ತಲೆಯನ್ನು ತ್ಯಾಗ ಮಾಡಲು ಮುಂದಾದಾಗ ಶಿವನು ಅವನ ಮುಂದೆ ಪ್ರತ್ಯಕ್ಷನಾದನು. ಆಗ ಶಿವನು ನಿನಗೆ ಯಾವ ವರ ಬೇಕು ಅಂತ ಕೇಳಿದನು. ರಾವಣನು ಶಿವನ ಲಿಂಗವನ್ನು ಲಕ್ಷದ್ವೀಪಕ್ಕೆ ಕೊಂಡೊಯ್ಯಲು ಕೇಳಿದನು. ಶಿವನು ಕೈಲಾಸದಿಂದ ಲಂಕೆಗೆ ಕರೆದೊಯ್ಯುವ ಬಯಕೆಯನ್ನು ವ್ಯಕ್ತಪಡಿಸಿದನು. ಶಿವನು ರಾವಣನ ಮನವಿಗೆ ಒಪ್ಪಿದನು. ಆದರೆ ಒಂದು ಷರತ್ತು ಹಾಕಲಾಯಿತು. ಲಂಕಾಗೂ ಹೋಗುವ ಮಾರ್ಗ ಮಧ್ಯದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿದರೆ ಅದು ದೇವರ ಶಾಶ್ವತ ನಿವಾಸವಾಗುತ್ತದೆ. ಅಲ್ಲಿಂದ ಶಿವಲಿಂಗವು ಎಂದಿಗೂ ಚಲಿಸುವುದಿಲ್ಲ ಎನ್ನುವಂತಹ ಮಾತನ್ನು ಶಿವನು ಹೇಳ್ತಾನೆ. ವಿಷ್ಣುವು ಬೈಜು ಎಂಬ ಗೋಪಾಲಕನ ರೂಪವನ್ನು ಪಡೆಯುತ್ತಾನೆ. ರಾವಣನು ಮೂತ್ರ ವಿಸರ್ಜಿಸಲು ಹೊರಟಾಗ ಅವನು ಆ ಗೋಪಾಲಕನಿಗೆ ಲಿಂಗವನ್ನು ಕೊಟ್ಟನು. ವರುಣ ದೇವನ ಉಪಸ್ಥಿತಿಯಿಂದಾಗಿ ರಾವಣನು ತನ್ನನ್ನು ತಾನು ನಿವಾರಿಸಿಕೊಳ್ಳಲು ಬಹಳ ಸಮಯ ತೆಗೆದುಕೊಂಡನು. ಬೈಜು ಕೋಪಗೊಂಡನು. ರಾವಣನಿಗೆ ಬಹಳ ಸಮಯ ಕಾಯಬೇಕಾಯಿತು. ನಂತರ ಅವರು ಲಿಂಗವನ್ನು ನೆಲದ ಮೇಲೆ ಇರಿಸಿದರು ಮತ್ತು ಸ್ಥಳವನ್ನು ತೊರೆದರು. ಹಿಂದಿರುಗಿದ ನಂತರ ರಾವಣನು ಲಿಂಗವನ್ನು ಎತ್ತಿಕೊಳ್ಳಲು ಪ್ರಯತ್ನಿಸಿದನು, ಆದರೆ ಸಾಧ್ಯವಾಗಲಿಲ್ಲ. ಇದು ಭಗವಾನ್ ವಿಷ್ಣುವಿನ ಕಾರ್ಯವೆಂದು ರಾವಣನಿಗೆ ಅರಿವಾಯಿತು. ನಂತರ ಶಿವಲಿಂಗವನ್ನು ಬ್ರಹ್ಮ, ವಿಷ್ಣು ಮತ್ತು ಇತರ ದೇವತೆಗಳೆಂದು ಪೂಜಿಸಿದರು ಮತ್ತು ಅವರು ಬೈದ್ಯನಾಥ ದೇವಾಲಯವನ್ನು ನಿರ್ಮಿಸಿದರು. ಅಂದಿನಿಂದ ಮಹಾದೇವನು ಕಾಮದ ಲಿಂಗದ ಸಾಕಾರವಾಗಿ ದಿಯೋಘರ್ನಲ್ಲಿ ನೆಲೆಸಿದ್ದಾನೆ ಎನ್ನಲಾಗುತ್ತದೆ. ಇನ್ನು ಸ್ನೇಹಿತರೆ, ಕಳೆದ ಜನವರಿ 14ರಿಂದ ಮಣಿಪುರದಿಂದ ಆರಂಭವಾಗಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸದ್ಯ ಜಾರ್ಖಂಡ್ ರಾಜ್ಯದಲ್ಲಿದ್ದು 15 ರಾಜ್ಯಗಳಲ್ಲಿ ಸಂಚರಿಸುವ ರಾಹುಲ್ ಗಾಂಧಿ ಅವರ ಈ ಯಾತ್ರೆ ಮುಂಬೈನಲ್ಲಿ ಅಂತ್ಯವಾಗುತ್ತೆ. ಇದರ ನಡುವೆ ಈ ರೀತಿಯಾಗಿ ರುದ್ರಾಭಿಷೇಕವನ್ನು ರಾಹುಲ್ ಗಾಂಧಿ ಮಾಡಿದ್ದು ಹೆಚ್ಚು ಚರ್ಚೆಗೆ ಕಾರಣವಾಗಿದೆ. ಆ ಮೂಲಕ ರಾಜಕೀಯ ಶಕ್ತಿಯನ್ನು ದೇವರ ಬಳಿ ಬೇಡಿಕೊಳ್ತಾ ಇದ್ದಾರೆ ಎನ್ನಲಾಗ್ತಿದೆ.